ಹೆಸರು ಬಸವರಾಜ ಚನ್ನಬಸಪ್ಪ ವಂಕಲಕುಂಟಿ. ಕ್ಷೇತ್ರ ಸಮಾಜ ಸೇವೆ. ಬೆವರಿನ ಹನಿಯಿಂದ ಬೆಳೆದ ಬಿಇಡಬ್ಲ್ಯೂ ಸಾಮ್ರಾಜ್ಯ. ಕಾಯಕವೇ ಕೈಲಾಸವೆಂದು ಬದುಕು ಕಟ್ಟಿದ ಬಸವರಾಜ ವಂಕಲಕುಂಟಿ. ಗ್ರಾಮೀಣ ಬದುಕಿನ ಧೂಳಿನಲ್ಲಿ ಹುಟ್ಟಿ ಬೆವರನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡು ಸಂಕಷ್ಟಗಳನ್ನ ಮೆಟ್ಟಿಲನ್ನಾಗಿ ಮಾಡಿ ಸಾಧನೆಯ ಶಿಖರ ತಲುಪಿದ ವ್ಯಕ್ತಿತ್ವವೇ ನರೇಗಲ್ನ ಬಸವರಾಜ ಚನ್ನಬಸಪ್ಪ ವಂಕಲಕುಂಟಿ. ಸಣ್ಣ ವೆಲ್ಡಿಂಗ್ ಅಂಗಡಿಯಿಂದ ಆರಂಭವಾದ ಅವರ ಬದುಕಿನ ಪಯಣ ಇಂದು ಬಿಇಡಬ್ಲ್ಯೂ ಇಂಡಸ್ಟ್ರೀಸ್ ಎಂಬ ಯಶಸ್ವಿ ಕೈಗಾರಿಕಾ ಸಂಸ್ಥೆಯಾಗಿ ಬೆಳೆದಿದ್ದು ನೂರಾರು ಜನರಿಗೆ ಪ್ರೇರಣೆಯಾಗಿದೆ. ಉದ್ಯಮ, ಕೃಷಿ, ಸಮಾಜ ಸೇವೆ ಮತ್ತು ಮಾನವೀಯತೆಯ ಮೂಲಕ ಬದುಕಿಗೆ ಅರ್ಥ ನೀಡಿರುವ ಈ ಸಾಧಕನಿಗೆ ಕರುನಾಡ ಕಾಯಕ ಸಮ್ಮಾನ್ 2026 ರಾಜ್ಯ ಪ್ರಶಸ್ತಿ ಲಭಿಸಿರುವುದು ನಿಜಕ್ಕೂ ಸಾರ್ಥಕ ಗೌರವವಾಗಿದೆ. 1977ರ ಅಕ್ಟೋಬರ್ 22ರಂದು ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿದ ಬಸವರಾಜ ಅವರ ಬಾಲ್ಯ ಪರಿಶ್ರಮದ ಬದುಕಿನ ನಡುವೆ ಕಳೆಯಿತು. ತಂದೆ ಚನ್ನಬಸಪ್ಪ ಹಾಗೂ ತಾಯಿ ಸುಶೀಲಾ ಅವರ ದುಡಿಯುವ ಜೀವನ ಶೈಲಿ ಬಾಲ್ಯದಲ್ಲಿಯೇ ಬಸವರಾಜ ಅವರ ಮನಸ್ಸಿನಲ್ಲಿ ಕಾಯಕದ ಮೌಲ್ಯವನ್ನ ಬಿತ್ತಿತು. ಗಜೇಂದ್ರಗಡ ತಾಲೂಕಿನ ಸೂಡಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದು ಗುರುಮಹಾಂತೇಶ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣ ಪೂರ್ಣಗೊಳಿಸಿದ ಅವರು ನಂತರ ಡಿಪ್ಲೊಮಾ ಇಂಜಿನಿಯರಿಂಗ್ ಶಿಕ್ಷಣ ಪಡೆದರು. ಯಂತ್ರಗಳು, ಕಬ್ಬಿಣದ ಕೆಲಸ ಹಾಗೂ ತಾಂತ್ರಿಕ ಕೌಶಲ್ಯದ ಮೇಲೆ ಅವರಿಗೆ ವಿಶೇಷ ಆಸಕ್ತಿ ಇತ್ತು. 1999ರಲ್ಲಿ ಉತ್ತಮ ಬದುಕಿನ ಕನಸನ್ನ ಹೊತ್ತು ಬೆಂಗಳೂರಿಗೆ ತೆರಳಿದ ಬಸವರಾಜ ಅವರು ಗೇರ್ ತಯಾರಿಕಾ ಕಂಪನಿಯಲ್ಲಿ ಕೆಲಸ ಆರಂಭಿಸಿದರು. ಆದರೆ ಉದ್ಯೋಗವಿದ್ದರೂ ಮನಸ್ಸಿಗೆ ತೃಪ್ತಿ ಇರಲಿಲ್ಲ. ಸ್ವಂತವಾಗಿ ಏನಾದರೂ ಸಾಧಿಸಬೇಕು ಎಂಬ ಕನಸು ಅವರೊಳಗೆ ನಿರಂತರವಾಗಿ ಕಾಡುತ್ತಿತ್ತು. ಕೊನೆಗೆ ಬೇರೆಯವರ ಕನಸು ಕಟ್ಟುವವನಾಗುವುದಕ್ಕಿಂತ ಸ್ವಂತ ಕನಸು ಕಟ್ಟಬೇಕೆಂಬ ದೃಢ ನಿರ್ಧಾರದಿಂದ ಸ್ವಗ್ರಾಮಕ್ಕೆ ಮರಳಿದರು. ಆ ಮರಳುವಿಕೆ ಸೋಲಲ್ಲ, ಬದುಕಿನ ಹೊಸ ಆರಂಭವಾಗಿತ್ತು. ಸ್ವಗ್ರಾಮಕ್ಕೆ ಬಂದ ಬಳಿಕ ನರೇಗಲ್ನ ಐಟಿಐ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದರು. ವಿದ್ಯಾರ್ಥಿಗಳಿಗೆ ತಾಂತ್ರಿಕ ಜ್ಞಾನ ಹಂಚಿಕೊಡುವ ಕೆಲಸ ಮಾಡುತ್ತಿದ್ದರೂ ಅವರೊಳಗಿನ ಉದ್ಯಮಿ ನಿದ್ರಿಸಿರಲಿಲ್ಲ. 2005ರಲ್ಲಿ ಪತ್ನಿ ಸುನೀತಾ ಅವರ ಪ್ರೋತ್ಸಾಹ ಮತ್ತು ಕುಟುಂಬದ ಬೆಂಬಲದೊಂದಿಗೆ ಅವರು ಮಹತ್ವದ ಹೆಜ್ಜೆ ಇಟ್ಟರು. ತಂದೆಯ ಪಿಂಚಣಿ ಹಣ ಹಾಗೂ 2.50 ಲಕ್ಷ ಬಂಡವಾಳ ಹೂಡಿ 27 ಗುಂಟೆ ಜಾಗದಲ್ಲಿ ಸಣ್ಣ ವೆಲ್ಡಿಂಗ್ ಅಂಗಡಿ ಆರಂಭಿಸಿದರು. ಆರಂಭದಲ್ಲಿ ಅವರೊಂದಿಗೆ ಒಬ್ಬ ಮೇಸ್ತ್ರಿ ಮತ್ತು ಒಬ್ಬ ಕಾರ್ಮಿಕ ಮಾತ್ರ ಇದ್ದರು. ಆದರೆ ಕನಸು ಮಾತ್ರ ದೊಡ್ಡ ಕಾರ್ಖಾನೆಯಷ್ಟಿತ್ತು. ಉದ್ಯಮದ ಆರಂಭದ ದಿನಗಳು ಅತ್ಯಂತ ಸಂಕಷ್ಟಕರವಾಗಿದ್ದವು. ಬ್ಯಾಂಕು ಕಂತು ಕಟ್ಟಲು ಪರದಾಡುವ ಪರಿಸ್ಥಿತಿ. ಪ್ರತಿ ತಿಂಗಳು 7,500 ರೂಪಾಯಿ ಕಂತು ತುಂಬುವುದು ದೊಡ್ಡ ಸವಾಲಾಗಿತ್ತು. ಕೆಲವೊಮ್ಮೆ ಬದುಕೇ ಕತ್ತಲಾಗಿ ಕಾಣಿಸುತ್ತಿತ್ತು. ಆದರೆ ಆ ಕತ್ತಲನಿನಲ್ಲಿ ಒಂದು ಅವಕಾಶ ಬೆಳಕಾಯಿತು. ರೋಣ ತಾಲೂಕಿನ ಮಲ್ಲಾಪುರದ ವೈದ್ಯರೊಬ್ಬರ ಬಳಿ ಕೆಲಸದ ಅವಕಾಶ ದೊರಕಿತು. ಮೊದಲು 1 ಕಾಟ್ ತಯಾರಿಸಿಕೊಟ್ಟ ಬಸವರಾಜ ಅವರ ಕೆಲಸದ ಗುಣಮಟ್ಟ ನೋಡಿ ವೈದ್ಯರು ಆಶ್ಚರ್ಯಪಟ್ಟರು. ನಂತರ ಒಂದೇ ಬಾರಿ 40 ಕಾಟ್ಗಳ ಆರ್ಡರ್ ನೀಡಿದರು. ಆ ಒಂದು ಅವಕಾಶವೇ ಅವರ ಬದುಕಿನ ದಿಕ್ಕು ಬದಲಿಸಿತು. ನಂತರ ಆಸ್ಪತ್ರೆ, ಮನೆ, ಕಿಟಕಿ, ತಿಜೋರಿ, ಹಾಸ್ಟೆಲ್ ಕಾಟ್ ಸೇರಿದಂತೆ ಅನೇಕ ಕೆಲಸಗಳು ನಿರಂತರವಾಗಿ ದೊರಕತೊಡಗಿದವು. ಇಂದು ಬಿಇಡಬ್ಲ್ಯೂ ಇಂಡಸ್ಟ್ರೀಸ್ ಉತ್ತರ ಕರ್ನಾಟಕದಲ್ಲಿ ಗುಣಮಟ್ಟದ ಕೆಲಸಕ್ಕೆ ಹೆಸರುವಾಸಿಯಾಗಿದೆ. ಶಾಲಾ ಡೆಸ್ಕ್ಗಳು, ಟ್ರ್ಯಾಕ್ಟರ್ ಟ್ರೇಲರ್ಗಳು, ನೀರಿನ ಟ್ಯಾಂಕರ್ಗಳು, ಗೋದಾಮು ನಿರ್ಮಾಣ, ಸೆಟ್ರೆಸ್ ಕೆಲಸಗಳು, ಬೋಲ್ಟ್ ಉತ್ಪಾದನೆ, ರಾಶಿ ಮಷೀನುಗಳು, ತಿಜೋರಿಗಳು ಹಾಗೂ ಹಾಸ್ಟೆಲ್ ಕಾಟ್ಗಳ ತಯಾರಿಕೆಯಲ್ಲಿ ಸಂಸ್ಥೆ ತನ್ನದೇ ಆದ ಗುರುತು ಮೂಡಿಸಿದೆ. ಇವರ ಕೆಲಸ ದೀರ್ಘಕಾಲ ಟಿಕ್ಕುತ್ತದೆ ಎಂಬ ಹೆಸರು ಜನರ ನಡುವೆ ವಿಶ್ವಾಸ ಮೂಡಿಸಿದೆ. ಹಾಲಕೇರಿ ಮಠ ಹಾಗೂ ಅನೇಕ ಶಿಕ್ಷಣ ಸಂಸ್ಥೆಗಳ ಕೆಲಸಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿರುವುದು ಸಂಸ್ಥೆಯ ಗುಣಮಟ್ಟಕ್ಕೆ ಸಾಕ್ಷಿಯಾಗಿದೆ. ನಾನು ಬಸವರಾಜ ಚನ್ನಬಸಪ್ಪ ವಂಕಲಕುಂಟಿ, ಸಾಕಿನ್ ನರೇಗಲ್, ಗಜೇಂದ್ರಗಡ ತಾಲೂಕು, ಗದಗ ಜಿಲ್ಲೆಯವರು. ನಾವು ವೃತ್ತಿ ಜೀವನ ಆರಂಭಿಸಿದ್ದು 2005ರಲ್ಲಿ. ಅಂದರೆ 21 ವರ್ಷ ಆಯಿತು ನಾನು ಈ ಫ್ಯಾಬ್ರಿಕೇಷನ್ ವಲಯದಲ್ಲಿಗೆ ಸೇವಾ ಮಾಡಕತ್ತಿ. ನಮ್ಮ ಕೈಗಾರಿಕೆಯಲ್ಲಿ ನಂದು ಆ್ಯಕ್ಚುಲಿ ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರಿಂಗು ಮುಗಿಸಿಂದ ಬೆಂಗಳೂರಿನಲ್ಲಿ ಟ್ರೈನಿಂಗ್ ಆಗಿ ಒಂದು 2 ವರ್ಷ, ಮತ್ತು ದೊಡ್ಡಬಳ್ಳಾಪುರದಲ್ಲಿ ಮ್ಯಾಸಿ ಫರ್ಗೂಷನ್ ಟ್ರ್ಯಾಕ್ಟರ್ ಕಂಪ್ನಿಯಲ್ಲಿಗೆ ಒಂದು 2 ವರ್ಷ ನಾನು ವರ್ಕ್ ಮಾಡಿಬಿಟ್ಟು ನಮ್ಮೂರಲ್ಲಿ ಏನಾದರೂ ಒಂದು ಕೈಗಾರಿಕೆ ಮಾಡಬೇಕಂತ ನಾನು ಊರಿಗೆ ಬಂದೆ. ಊರಿಗೆ ಬಂದು ಇಲ್ಲಿ ಒಂದು ಜಾಗ ನೋಡ್ತಾ ಇದ್ದೆ. ಆ ಸಮಯದಲ್ಲೇ ITI ಲೆಕ್ಚರರ್ ಅಂತಲೂ ಒಂದು 2 ವರ್ಷ ಕೆಲಸ ಮಾಡಿದ್ದುಂಟು. ನಾನು ಫಸ್ಟು ಫ್ಯಾಬ್ರಿಕೇಷನ್ ಯೂನಿಟ್ ಮಾಡಿದ್ದು 20-30 ಜಾಗದಲ್ಲಿ. ಒಂದೇ ವೆಲ್ಡಿಂಗ್ ಮಿಷನ್ ತೊಗೊಂಡು ನಾನೇ ಲೇಬರು, ಒಬ್ಬರು ಮೇಸ್ತ್ರಿ ತೊಗೊಂಡು ಮಾಡ್ತಾಯಿದ್ದೆ. ಇವತ್ತು ನಮ್ಮ ಕೈಗಾರಿಕೆಯಲ್ಲಿ 25 ಕುಟುಂಬಗಳು ಜೀವನವನ್ನು ನಿರ್ವಹಿಸ್ತಾ ಇದ್ದಾವೆ. ನಾವು ಕೈಗಾರಿಕಾ ಪ್ರಾರಂಭ ಮಾಡಿದ್ದು 3 HP ಕರೆಂಟ್ ತೊಗೊಂಡು ನಾವು ಕೈಗಾರಿಕೆ ಪ್ರಾರಂಭ ಮಾಡಿದ್ದು. ಇವತ್ತು ನಮ್ಮದು 65 HP ಪವರ್ ಸಪ್ಲೈ ಇದೆ. ನಂತರ ಸಾಕಷ್ಟು ಇಂಪೋರ್ಟೆಡ್ ಮಷನ್ಸ್ ಇವೆ.
ಮತ್ತು ನಾವು ಗ್ರಾಮೀಣ ಭಾಗದಲ್ಲಿ ನಾವು ಕೈಗಾರಿಕೆ ಮಾಡಿದ್ರಿಂದ ನಮ್ಮ ಗ್ರಾಮೀಣ ಮಹಿಳೆಯರನ್ನು ನಾವು ನಮ್ಮ ಕೈಗಾರಿಕೆಯಲ್ಲಿ ತೊಡಗಿಸ್ಕೊಂಡು ಅವರಿಗೆ ಟ್ರೈನಿಂಗ್ ಕೊಟ್ಟು ಮತ್ತು ಅವರು ಯಶಸ್ವಿಯಾಗಿ CNC ಮಷನ್ಸ್ ಮತ್ತು ಫುಲ್ಲಿ ಆಟೋಮೆಟಿಕ್ ಮಷನ್ಸು, ಬ್ಯಾಂಡ್ಸಾ ಮಷನ್ಸು, ಪಂಚಿಂಗ್ ಮಷನ್ಸು, ಶೇರಿಂಗ್, ಬೆಂಡಿಂಗ್ ಎಲ್ಲ ಮಷನ್ಗಳನ್ನು ಅವರು ನಿರರ್ಗಳವಾಗಿ ಅದರಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗ SLC PUC ಫೇಲ್ ಆದಂಥ ಯುವಕರನ್ನು ನಾವು ಕರೆಕೊಂಡು ಅವರಿಗೆ ಸರಿಯಾದ ರೀತಿಯಲ್ಲಿ ತರಬೇತಿಯನ್ನು ನೀಡಿ ಈಗ ಯಶಸ್ವಿಯಾಗಿ ನಾವು ಟ್ರ್ಯಾಕ್ಟರ್ ಟ್ರೈಲರ್ಸು, ವಾಟರ್ ಟ್ಯಾಂಕರು, ಶಟರ್ಸು ಮತ್ತು ಸ್ಕೂಲ್ ಫರ್ನಿಚರ್ಸು, ಹಾಸ್ಟೆಲ್ ಫರ್ನಿಚರ್ನ ಅತಿ ಉತ್ತಮ ಗುಣಮಟ್ಟದ ತಯಾರಿಕೆಯನ್ನು ನಾವು ಮಾಡಿಕೊಡ್ತಾ ಇದ್ವಿ. ನಾವು ಮೊದಲು ಕೈಗಾರಿಕೆ ಪ್ರಾರಂಭ ಮಾಡಬೇಕಾದ್ರೆ ಭಾಳ ತೊಂದರೆ ಇತ್ತು. ಈಗ ಸರ್ಕಾರದ ಸವಲತ್ತು ನಮ್ಮಲ್ಲಿಂದ ಏನೂ ಸಿಕ್ಕಿಲ್ಲ. ನಾವು ಕೈಗಾರಿಕೆ ಪ್ರಾರಂಭ ಮಾಡಿದಾಗ ಅಷ್ಟೇ 2 ವರ್ಷದಾಗ ನಮಗೆ 2,30,000 ರೂಪಾಯಿ ನಮಗೆ ಸಾಲ ದೊರೆತಿದ್ದು. ಅದನ್ನು ಬಿಟ್ಟು ಮತ್ತೆ ನಮ್ಗೆ ಯಾವುದೇ ಸರ್ಕಾರದ ಸೌಲಭ್ಯ ಇದುವರೆಗೆ ಆದರೂ ನಮ್ಮನ್ನು ಮುಟ್ಟಿಲ್ಲ. ಗ್ರಾಮೀಣ ಕೈಗಾರಿಕೆ ಆಗಿರೋದ್ರಿಂದ ಸಾಕಷ್ಟು ಸಮಸ್ಯೆಗಳಿರ್ತಾವೆ. ಆ ಸಮಸ್ಯೆಗಳನ್ನು ಮೀರಿ ನಮ್ಮದು BEW ಇಂಡಸ್ಟ್ರಿಯನ್ನು ಬೆಳೆದಿದ್ದು ಒಂದು ಹೆಮ್ಮೆಯ ಸಂಗತಿ. ನಾವು ಈ ಕೈಗಾರಿಕಾ ಜೊತೆಗೆ ಸಾಮಾಜಿಕ ಕಾರ್ಯಗಳಲ್ಲಿ, ಶೈಕ್ಷಣಿಕ ಕಾರ್ಯಗಳಲ್ಲಿ ಮತ್ತು ಗ್ರಾಮೀಣ ಭಾಗದ ಯುವಕ ಮತ್ತು ಯುವತರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಕೊಟ್ಟು ಅವರಿಗೆ ತರಬೇತಿ ನೀಡೋದಾಗಲಿ ಅಥವಾ ಕುಶಲಕರ್ಮಿ ಕೆಲಸಗಾರರಿಗೆ ಟ್ರೈನಿಂಗ್ ಕೊಡೋದಾಗಲಿ ಮತ್ತು ITI ವಿದ್ಯಾರ್ಥಿಗಳಿಗೂ ಸಮೇತ ನಾವು ನಮ್ಮ ತರಬೇತಿ ಕೇಂದ್ರದಲ್ಲಿ ಮತ್ತು ನಮ್ಮ ವರ್ಕ್ಶಾಪ್ನಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಉತ್ತಮ ಗುಣಮಟ್ಟದ ತಯಾರಿಕೆಯೊಂದಿಗೆ ಸಮಯದ ಕರೆಕ್ಟಾಗಿ ಟೈಮ್ ಟು ಟೈಮ್ ಕೊಡೋದಾಗಲಿ ಮತ್ತು ಸರ್ವಿಸ್ ಮಾಡೋದಾಗಲಿ ನಾವು ಅತ್ಯಂತ ಉತ್ತಮ ಟೀಮ್ ಇದೆ ನಮ್ಮದು. ನಾವು 2005ರಿಂದ ಈಗ 21 ವರ್ಷದವರೆಗೂ ನಾವು ಸೇವೆ ಮಾಡ್ತಿದ್ವಿ. ಇದುವರೆಗೆ ನಾವು 500 ಟ್ರೇಲರ್ಗಳನ್ನು ನಮ್ಮ ರೈತರಿಗೆ ಯಶಸ್ವಿಯಾಗಿ ಕೊಟ್ಟಿದ್ದೇವೆ. ನಮ್ಮ ಟೇಲರ್ನ ವಿಶೇಷತೆ ಏನಂದರೆ ಮೇಂಟೆನೆನ್ಸ್ ಫ್ರೀ. ಅಪ್ ಟು ನಾವು ಡೆಲಿವರಿ ಕೊಟ್ಟಂದ್ರೆ 10 ವರ್ಷ ಮಟ್ಟನೂ 0 ಮೇಂಟೆನೆನ್ಸ್ ಅಂತಂದು ನಾವು ಹೇಳಲು ಇಷ್ಟಪಡ್ತಾ ಇದ್ದೀವಿ. ನಂತರ ನಮ್ಮಲ್ಲಿ ಸ್ಪೆಷಲೈಸೇಷನ್ ಅಂದರೆ ಫುಲ್ಲಿ ಆಟೋಮೆಟಿಕ್ ಬ್ಯಾಂಡ್ಸಾ ಮಷನ್ ಇದೆ, CNC ಬೆಂಡಿಂಗ್ ಮಷನ್ ಇದೆ, CNC ಕಟಿಂಗ್ ಮಷನ್ ಇದೆ, ನಂತರ ಪಂಚಿಂಗ್ ಮಷನ್ ಇದ್ದಾವೆ, CO2 ವೆಲ್ಡಿಂಗ್ ಇದ್ದಾವೆ, ನಂತರ ಥ್ರೆಡ್ ರೋಲಿಂಗ್. ನಾವು ಈ ಕೂರ್ಗಿ ಮತ್ತು ಕುಂಟಿಗಳಿಗೆ ರೈತಾಪಿ ಉಪಕರಣಗಳಿಗೆ ಬೇಕಾದಂಥ ಸ್ಟಡ್ ಬೋರ್ಡ್ಸ್ ನಾವು ತಯಾರು ಮಾಡಿಕೊಡ್ತಾ ಇದ್ದೀವಿ. ಮತ್ತು ಈ ರೈತಾಪಿ ಉಪಯೋಗಕ್ಕೆ ಆಗುವಂಥ ಬಿತ್ತು ಕೂರಿಗಾಗಲಿ ಕುಂಟಿವಾಗಲಿ ಎಲ್ಲ ಉಪಕರಣಗಳನ್ನು ನಾವು ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ. ನಮ್ಮದು ಗ್ರಾಮೀಣ ಭಾಗದ ಕೈಗಾರಿಕೆ ಆದರೂ ಸಮೇತ ಒಳ್ಳೆಯ ಗುಣಮಟ್ಟಗಳನ್ನು ನಾವು ಕಾಪಾಡಿಕೊಂಡು ಹೋಗ್ತಾ ಇದ್ದೀವಿ. ನಮ್ಮ BEW ಕೈಗಾರಿಕಾ ಉದ್ಯಮದ ಜೊತೆಗೆ ನಮಗೆ ಹಿರಿಯರು ಕೊಟ್ಟಂಥ ಬಳುವಳಿಯಾಗಿ ಬಂದಂಥ 8 ಎಕರೆ ತೋಟ. ನಾವು ಏನಾಯಿತು, ನಮ್ಮ ತಾಯಿಯವರಿದ್ದಾಗ ನಾವು ಇದನ್ನು ಉಳುಮೆ ಮಾಡ್ತಿದ್ವಿ. ಅವರು ಅಕಾಲಿಕ ನಮ್ಮನ್ನು ಬಿಟ್ಟು ಹೋದಾಗಿಂತ ನಮಗೆ ಇಲ್ಲಿ ತೋಟದ ಬಂದು ಮಾಡೋಕ್ಕಾಗಲಾರ್ದಕ್ಕೆ ಮುಂದೆ ಲಾಕ್ಡೌನ್ ಬಂತು. ಲಾಕ್ಡೌನ್ಯಾಗ ಕೈಗಾರಿಕೆ ಬಂದಾಯಿತು. ಕೈಗಾರಿಕೆ ಬಂದಾದಾಗ ನಾವು ಕಾರ್ಮಿಕರನ್ನ ಬಿಡಲಿಲ್ಲ. ಅವಾಗ ಏನು ಮಾಡಿದ್ವಪ್ಪ ಅಂದ್ರೆ ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡ್ವಿ. ಕೈಗಾರಿಕೆ ಬಂದಾಯಿತು ಮತ್ತು ಕಾರ್ಮಿಕರು ಎಲ್ಲಿ ಹೋಗ್ಬೇಕು ಅನ್ನೋದಕ್ಕೆ ನಾವು ಏನು ಮಾಡಿದ್ವಿ, ಶ್ರೀಗಂಧ ಮತ್ತು ತೆಂಗಿನ ಗಿಡ, ಸೀತಾಫಲ ಗಿಡ, ಚಿಕ್ಕು ಗಿಡ ಮತ್ತು ಪೇರ್ಲೆ ಗಿಡನ ಎಲ್ಲನೂ ನಾವು ಪ್ಲ್ಯಾಂಟೇಷನ್ ಮಾಡ್ಬೇಕಂತ ಒಂದು ನಿರ್ಧಾರ ಮಾಡಿ ನಾವು ಲಾಕ್ಡೌನ್ ಆಗೋಕ್ಕೂ ಮೊದಲಿಗೆ ಒಂದು 3,000 ಶ್ರೀಗಂಧ ತೊಗೊಂಬಂದು ಅವನ್ನ ಲಾಕ್ಡೌನ್ ಆದಾಗ ಕಂಪ್ನಿ ಅಂಕರ್ ಬಂದಾಯಿತು. ಅದಕ್ಕೆ ಕೃಷಿ ಕಡೆಗೆ ಲಕ್ಷ್ಯ ಕೊಡೋಣ ಅಂತಂದು ನಮ್ಮ ಪೂರ್ವಜರು ಬಿಟ್ಟು ಹೋದಂಥ 8 ಎಕರೆ ತೋಟಕ್ಕೆ ನಾವು ಶ್ರೀಗಂಧ ಪ್ಲಾಂಟೇಷನ್ ಮಾಡೋಕ್ಕೆ ಶುರು ಮಾಡಿದ್ವಿ. ಇವತ್ತಿನ ಪ್ರತಿಫಲವಾಗಿ ನಮಗೆ ಶ್ರೀಗಂಧ ಹೆಂಗೆ ಬೆಳೆದೈತೆ ಅಂತಂದರೆ ಇವಾಗ ಕಟಾವಿಗೆ ಬಂದಿದೆ ಶ್ರೀಗಂಧ. ಒಳ್ಳೆ ಚೆನ್ನಾಗಿ ಈಡು ಬಂದಿದೆ. ಹಾಗಾಗಿ ನಾವು ಕೈಗಾರಿಕೆ ಜೊತೆಗೆ ಕೃಷಿಯನ್ನು ಸಮೇತ ನಾವು ಒಂದು ಉದ್ಯಮವನ್ನಾಗಿ ಸ್ವೀಕರಿಸಿದ್ದಕ್ಕಾಗಿ ನಾವು ಈ ಶ್ರೀಗಂಧ ಸಪೋರ್ಟಿಂಗ್ ಪ್ಲ್ಯಾಂಟ್ಸ್ ಆಗಿ ಚಿಕ್ಕು ಮತ್ತು ಮಾವುಗಳನ್ನು ಮತ್ತು ತೆಂಗಿನ ಗಿಡಗಳನ್ನು ಅಳವಡಿಸಿದ್ದೀವಿ. ಹೀಗಾಗಿ ನಮಗೆ ತೆಂಗಿನಕಾಯ್ದು ವ್ಯಾಪಾರ ಚೆನ್ನಾಗೈತಿ, ಚಿಕ್ಕು ಗಿಡದ್ದು ವ್ಯಾಪಾರ ಚೆನ್ನಾಗೈತಿ. ಹೀಗಾಗಿ ನಮಗೆ ಕೃಷಿನೂ ಒಂದು ಇದ್ರ ಜೊತೆಗೆ ಲಾಭದಾಯಕವಾಗಿ ನಮಗೆ ಪರಿಣಮಿಸೈತಿ. ನಂತರ ನಮ್ಮಲ್ಲಿ ಈಗ ನಾವು ಒಂದು 7,000 ಶ್ರೀಗಂಧ ಐತಿ, 400 ತೆಂಗು ಐತಿ, ಒಂದು 100 ಮಾವು ಐತಿ, 100 ಚಿಕ್ಕು ಐತಿ.
ಇವನ್ನೆಲ್ಲ ನೋಡಿದ್ರೆ ನಮ್ಮ ಬಾವಿ ಮೊದಲಿಗೆ ಬತ್ತಿತ್ತು, ನೀರು ಇದ್ದಿದ್ದಿಲ್ಲ ಅದ್ರಾಗ. ಈ ಎಲ್ಲ ಗಿಡ ಹೆಂಗೆ ಬೆಳ್ಕೊತ ಹೋದಂಗೆಲ್ಲ ಈಗ 40 ಫುಟ್ ಬಾವಿ ಒಳಗೆ 20 ಫುಟ್ ನೀರು ಬಂದೈತಿ. ಅಂದ್ರೆ ಈ ಕೃಷಿನೂ ಸಮೇತ ಆ ಗಿಡಗಳೇನು ನೀರು ಜಗತೈತಲ್ಲ, ಬೇಕಾದಷ್ಟು ನೀರು ತೊಗೊಂಡು ಬಿಟ್ಟದ್ದನ್ನ ಆ ಬಾವಿಯೊಳಗೆ ಶೇಖರಣೆ ಆಗಿ ನಮ್ಮ ಬಾವಿನೂ ಸಮೇತ ಈಗ 20 ಫುಟ್ ನೀರೈತೆ ಬಾವಿಯೊಳಗೆ. ಇದು ಒಂದು ಒಳ್ಳೆ ಚೆನ್ನಾಗಿದೆ ಅಂತಂದು ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಕೃಷಿನೂ ನಾವು ಒಂದು ಉದ್ಯಮವನ್ನಾಗೇ ಈಗ ಸ್ವೀಕರಿಸಿದ್ದೀವಿ. ನಾವು ಎಲ್ಲ ಇದ್ರಾಗ ಉಳುಮೆ ಮಾಡೋದಿಲ್ಲ, ಎಲ್ಲ ಪ್ಲಾಂಟೇಷನ್ನ ಮಾಡಿಬಿಟ್ಟಿದ್ದೀವಿ. ಹೀಗಾಗಿ ನಮಗೆ ಹಿರಿಯರು ಕೊಟ್ಟಂಥ ಆಸ್ತಿನೂ ಇದಕ್ಕೆ ಪ್ಲಸ್ ಪಾಯಿಂಟ್ ಆಗೈತಿ. ಇದ್ರ ದುಡಿಮೆನ ಸಮೇತ ನಾವು ಕೈಗಾರಿಕೆ ಒಳಗೆ ತೊಡಗಿಸ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದೀವಿ. ನಮಸ್ತೆ. ನಮ್ಮ ಈ BEW ಕೈಗಾರಿಕೆಯ ಎಲ್ಲ ಕಾರ್ಯಗಳನ್ನು ನೋಡಿ ಮತ್ತು ರೈತಪರ ಎಲ್ಲ ಸರ್ವಿಸ್ಗಳನ್ನು ನೋಡಿ ಕರ್ನಾಟಕ ಕಾಯಕ ಸನ್ಮಾನ 2026ರ ರಾಜ್ಯ ಪ್ರಶಸ್ತಿ ಪುರಸ್ಕಾರಕ್ಕಾಗಿ ನಮ್ಮ ಕೈಗಾರಿಕೆಯನ್ನು ಆಯ್ಕೆ ಮಾಡಿದ್ದ ಗದಗ ವಾಣಿ ಪತ್ರಿಕೆಗೆ ಮತ್ತು ಎಲ್ಲ ಹಿರಿಯರಿಗೂ, ನೆರೆಗಲ್ ಮತ್ತು ಮಜರೆ ಗ್ರಾಮಗಳು ಮತ್ತು ನಮ್ಮ ಮುಖ್ಯವಾಗಿ ನಮ್ಮ ರೈತರು, ನಮ್ಮ ಕಸ್ಟಮರ್ ಯಾರಂದ್ರೆ ನಮ್ಮ ರೈತರು ನಮ್ಮ ಗಾಡಿ ತೊಗೊಂಡು ಊರಾಗೆಲ್ಲ ಅಡ್ಡಾಡೋದು ನೋಡಿ BEW ಅಂದ್ರೆ ಎಲ್ಲೈತೆ ಅಂತ ಹುಡ್ಕೊಂಡು ಬಂದು ನಮ್ಮ ಗದಗ ವಾಣಿ ಪತ್ರಿಕೆಯವರು ಮತ್ತು ಈ ಎಲ್ಲ ಕಾರ್ಯಗಳ ಯಶಸ್ವಿ ಆಗೋಕ್ಕೆ ಕಾರಣ ಏನಂದ್ರೆ ನಮ್ಮ ಕುಶಲಕರ್ಮಿಗಳು, ನಮ್ಮ ಕೆಲಸಗಾರನದಲ್ಲ ಬೆಳಿಗ್ಗೆ 6ರಿಂದ ಸಾಯಂಕಾಲ 6 ಮಟನೂ ಪರಿಶ್ರಮ ಪಟ್ಟದ್ದ ಫಲವಾಗಿ ಈ ಪ್ರಶಸ್ತಿ ಸಿಕ್ಕೈತಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಕುಶಲಕರ್ಮಿಗಳಿಗೂ ಮತ್ತು BEW ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಮತ್ತು ನಮ್ಮ ರೈತರಿಗೂ ನಮ್ಮ ಗ್ರಾಹಕರಾದಂಥ ರೈತರಿಗೂ ಸಮೇತ ನಾನು ಈ ಕರ್ನಾಟಕ ಕಾಯಕ ಸನ್ಮಾನ 2026 ರಾಜ್ಯ ಪ್ರಶಸ್ತಿ ಪುರಸ್ಕಾರ ನಮಗೆ ಲಭಿಸಿದ್ದಕ್ಕಾಗಿ ಇದು ನಮ್ಮ ರೈತರು ನಮಗೆ ಕೊಟ್ಟಂಥ ಕೊಡುಗೆ ಅಂತಂದು ಹೇಳಿ ಗದಗ ವಾಣಿ ಪತ್ರಿಕೆಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. BEW ಇಂಡಸ್ಟ್ರೀಸ್ ಕೇವಲ ಒಂದು ಕೈಗಾರಿಕಾ ಸಂಸ್ಥೆಯಲ್ಲ, ಅದು ಅನೇಕ ಕುಟುಂಬಗಳ ಬದುಕಿನ ಆಧಾರವಾಗಿದೆ. ಇಲ್ಲಿ ಸುಮಾರು 25 ಜನರಿಗೆ ನಿತ್ಯ ಉದ್ಯೋಗ ದೊರಕುತ್ತಿದ್ದು, ಅದರಲ್ಲಿ 8ಕ್ಕೂ ಹೆಚ್ಚು ಮಹಿಳೆಯರು ಕೆಲಸ ಮಾಡುತ್ತಿರುವುದು ವಿಶೇಷ. ಅನಕ್ಷರಸ್ಥ ಮಹಿಳೆಯರಿಗೂ ತಾಂತ್ರಿಕ ಕೌಶಲ್ಯ ಕಲಿಸಿ ಆತ್ಮವಿಶ್ವಾಸದಿಂದ ಬದುಕುವಂತೆ ಮಾಡಿರುವುದು ಬಸವರಾಜ ಅವರ ಮಾನವೀಯತೆಯ ಪ್ರತೀಕವಾಗಿದೆ. ಕೆಲಸ ಕಲಿತರೆ ಮಹಿಳೆಯರು ಸ್ವಾವಲಂಬಿಗಳಾಗುತ್ತಾರೆ ಎಂಬ ನಂಬಿಕೆಯಿಂದ ಅವರು ಮಹಿಳಾ ಸಬಲೀಕರಣದ ಮೌನ ಕ್ರಾಂತಿ ನಡೆಸುತ್ತಿದ್ದಾರೆ. ಉದ್ಯಮದ ಜೊತೆಗೆ ಕೃಷಿಯಲ್ಲೂ ಬಸವರಾಜ ಅವರು ಮಾದರಿ ಸಾಧನೆ ಮಾಡಿದ್ದಾರೆ. 18 ಎಕರೆ ಭೂಮಿಯಲ್ಲಿ ತೋಟಗಾರಿಕೆ ಕೃಷಿ ಮಾಡಿ ಪ್ರಗತಿಪರ ರೈತನಾಗಿ ಗುರುತಿಸಿಕೊಂಡಿದ್ದಾರೆ. ಅವರ ತೋಟದಲ್ಲಿ 7,000 ಶ್ರೀಗಂಧದ ಮರಗಳು, 400 ತೆಂಗಿನ ಮರಗಳು, 100 ಮಾವಿನ ಮರಗಳು, 100 ಚಿಕ್ಕು ಹಾಗೂ 100 ಲಿಂಬೆ ಮರಗಳಿವೆ. ನೀರಿನ ಸಂರಕ್ಷಣೆಗೆ 50 ಪಾಟ್ ಬಾವಿಗಳನ್ನು ನಿರ್ಮಿಸಿರುವ ಅವರು ಕೃಷಿಯಲ್ಲೂ ವೈಜ್ಞಾನಿಕ ಚಿಂತನೆ ಅಳವಡಿಸಿಕೊಂಡಿದ್ದಾರೆ. ಕೃಷಿಯು ಗೌರವದ ವೃತ್ತಿ ಎಂಬ ಸಂದೇಶವನ್ನು ಬದುಕಿನ ಮೂಲಕವೇ ಸಾರುತ್ತಿದ್ದಾರೆ. ಸಮಾಜಮುಖಿ ಚಿಂತನೆಯ ಬಸವರಾಜ ವಂಕಲಕುಂಟಿ ಅವರು ನರೇಗಲ್ ನೆಲಜಲ ಸಂರಕ್ಷಣಾ ಸಮಿತಿ ಸದಸ್ಯರು, ರೈತ ಉಗ್ರಾಣ ಸಂಘದ ನಿರ್ದೇಶಕರು ಹಾಗೂ ಬಣಜಿಗರ ಕ್ಷೇಮಾಭಿವೃದ್ಧಿ ಸಂಘದ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಗ್ರಾಮೀಣ ಅಭಿವೃದ್ಧಿ, ರೈತರ ಹಿತ ಹಾಗೂ ನೀರಿನ ಸಂರಕ್ಷಣೆಯಲ್ಲಿ ಅವರು ಸಲ್ಲಿಸುತ್ತಿರುವ ಸೇವೆ ಗಮನಾರ್ಹವಾಗಿದೆ. ಸಂಕಷ್ಟಗಳ ನಡುವೆ ಬದುಕು ಕಟ್ಟಿಕೊಂಡ ಬಸವರಾಜ ಅವರ ಯಶಸ್ಸಿನ ಹಿಂದೆ ಕುಟುಂಬದ ಬೆಂಬಲವು ಮಹತ್ವದ ಪಾತ್ರ ವಹಿಸಿದೆ. ಪತ್ನಿ ಸುನೀತಾ ಅವರ ಧೈರ್ಯ, ಮಕ್ಕಳ ನಂಬಿಕೆ ಹಾಗೂ ಕುಟುಂಬದ ಪ್ರೀತಿ ಅವರಿಗೆ ಶಕ್ತಿಯಾಯಿತು. ಇಂದು ಅವರ ಬದುಕು ಯುವಕರಿಗೆ ಒಂದು ದೊಡ್ಡ ಸಂದೇಶ ನೀಡುತ್ತದೆ. ಪರಿಶ್ರಮಕ್ಕೆ ಪರ್ಯಾಯವೇ ಇಲ್ಲ. ಕಾಯಕವೇ ಕೈಲಾಸವೆಂದು ಬದುಕಿನ ಮೂಲಕ ಸಾಬೀತುಪಡಿಸಿರುವ ಬಸವರಾಜ ವಂಕಲಕುಂಟಿಯವರು ಇಂದು ಉತ್ತರ ಕರ್ನಾಟಕದ ಯುವಕರಿಗೆ ಜೀವಂತ ಪ್ರೇರಣೆ. ಅವರ ಕೈಗಳಲ್ಲಿ ಕಬ್ಬಿಣ ರೂಪ ಪಡೆಯುತ್ತದೆ. ಅವರ ಪರಿಶ್ರಮದಲ್ಲಿ ಕನಸುಗಳು ಸಾಕಾರಗೊಳ್ಳುತ್ತವೆ. ನರೇಗಲ್ನ ಈ ಸಾಧಕನ ಬದುಕು ಇನ್ನೂ ಅನೇಕ ಮಂದಿಗೆ ದಾರಿದೀಪವಾಗಲಿ ಎಂಬುದು ಸಮಸ್ತ ಕನ್ನಡಿಗರ ಹಾರೈಕೆ. ನಮ್ಮ ತಂದೆ ಬಸವರಾಜ ವಂಕಲಕುಂಟಿ ಅವರಿಗೆ ಕರ್ನಾಟಕ ನಾಯಕ ಸನ್ಮಾನ 2026 ರಾಜ್ಯ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ನಮ್ಮ ಕುಟುಂಬಕ್ಕೆ ನಮಗೆಲ್ಲ ತುಂಬ ಸಂತೋಷವಾಗಿದೆ. ಗದಗ ವಾಣಿ ಪತ್ರಿಕೆಗೂ ಧನ್ಯವಾದಗಳು. ನಮ್ಮ ಓನರ್ ರಾಜ್ಯ ಪ್ರಶಸ್ತಿ ಪುರಸ್ಕಾರ ಕೊಡೋದು ನಮಗೆಲ್ಲ ಖುಷಿಯಾಗಿದೆ.